ಫನ್ ವರ್ಲ್ಡ್ನಲ್ಲಿ ನಾನು ಮಾಡ್ತಾ ಇರೋ ವ್ಲಾಗು. ಬನ್ನಿ ನಾನು ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೋಡಿ ಗಾಯ್ಸ್, ಇಲ್ಲಿದ್ದಾರೆ ನಮ್ಮಮ್ಮ. ನೋಡಿ ಗಾಯ್ಸ್, ನಮ್ಮಮ್ಮ ವರ್ಕ್ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾರೆ ಯಾವಾಗಲೂ. ಏನ್ ಮಾಡ್ತಿದ್ಯಾ ಹೇಳು? ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಜೆ ಫನ್ ವರ್ಲ್ಡ್. ನನ್ಗೊಂದ್ ಮಾತು ಹೇಳ್ದಿರಾ? ನಿನ್ ಚಾನಲ್ ಇದು, ನಮ್ಮಿಬ್ರದ್ದು ಚಾನಲ್, ಓಕೆನಾ? ನೀನ್ ಒಬ್ಳೆ ಮಾಡ್ಬಿಟ್ರೆ ಹೆಂಗೆ? ಕಟ್ ಕಟ್ ಕಟ್. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್. ಏನ್ ಪರವಾಗಿಲ್ಲ ಹೇಳೋಣ. 2 hours later. ಸರಿ, ವೆಲ್ಕಮ್ ಬ್ಯಾಕ್ ಟು ಜೆ ಫನ್ ವರ್ಲ್ಡ್. ಸರಿ, ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ. ಅಮ್ಮ ಮಗಳದು ಫನ್ ವಿಡಿಯೋಸ್ ಇರುತ್ತೆ. ಎಲ್ಲರೂ ಪ್ಲೀಸ್ ವಿಡಿಯೋಸ್ನ ನೋಡಿ, ಸ್ಕಿಪ್ ಮಾಡ್ದಿರೋ ವಿಡಿಯೋಸ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬರೀ ಇಂಥದೆಯಾ? ಹಾಗೆ ನಿಮ್ಗೆ ಯಾವ್ದಾದ್ರು ರಿಲೇಟೆಡ್ ವಿಡಿಯೋಸ್ ಇದ್ರೆ ಅದನ್ನು ಕೂಡ ಹೇಳಿ. ಇಬ್ರು ಫನ್ ಆಗಿ ಮಾಡೋಣ ಅಂತ ಹೊಸದು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಇವಳಿಗಿನ್ನ ರಜೆ ಸಿಕ್ಕಿಲ್ಲ, 1-2 days ಲೀವ್ ಸಿಗುತ್ತೆ. ಸಿಕ್ಕಿದ್ಮೇಲಿಂದ ಇಬ್ಬರು ವರ್ಕ್ ಅದೇನೆ ವಾರಕ್ಕೆ 2 ವಿಡಿಯೋಸ್ ಹಾಕ್ತೀವಿ. ಫನ್ ವಿಡಿಯೋಸ್ ಇರುತ್ತೆ, ಬೇರೆ ಯಾವುದೇ ರೀತಿ ಇರಲ್ಲ. ನಮ್ಮ ಜೊತೆ ಒಂದು ಕ್ಯಾಟ್ ಇರುತ್ತೆ, ಒಂದು ಡಾಗ್ ಇರುತ್ತೆ. ಅವು ಟೋಟಲ್ ನಾವು 4 members ಸೇರಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀವಿ. ನೀ ಹೇಳು, ಯಾವ ರೀತಿ ವಿಡಿಯೋಸ್ ಮಾಡ್ತೀವಿ? ಈಗ ಫುಲ್ ಫನ್ ವಿಡಿಯೋಸ್ ಮಾಡ್ತೀವಿ, ಕಾಮಿಡಿ ಅದು ಇದು ವ್ಲಾಗ್ಸ್ ಮಾಡ್ತೀವಿ. ಹಂಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ವ್ಲಾಗ್ಸ್ ಅಂದರೆ ಯಾವ ಥರ ವ್ಲಾಗ್ಸು? ಡೈಲಿ ವ್ಲಾಗ್ಸು, ಆ ಥರ ಚಾಲೆಂಜಿಂಗ್ ವಿಡಿಯೋಸು ಮಾಡ್ತೀವಿ. ಓಕೆ, ನಂದು ಇನ್ನೊಂದು ಚಾನಲ್ ಇದೆ, ದಾಕ್ಷಾಯಿಣಿ ವ್ಲಾಗ್ಸ್ ಅಂತ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದರಲ್ಲಿ ನಂದು ನಾರ್ಮಲ್ ಆಗಿ ವ್ಲಾಗ್ ಇರುತ್ತೆ ಆ್ಯಂಡ್ YT ಟಿಪ್ಸ್ ಆ ಥರ ಇರುತ್ತೆ. ಈ ಚಾನಲಲ್ಲಿ ಬಂದು ಜಸ್ಟ್ ನಿಮಗೆ ಎಂಟರ್ಟೈನ್ಮೆಂಟ್ ಆ ಥರ ಇರುತ್ತೆ. ನಾನು ನನ್ನ ಮಗಳು ರಿಯಲ್ ಲೈಫಲ್ಲಿ ಯಾವ ರೀತಿ ಇರ್ತೀವಿ ಅಂದ್ಬಿಟ್ಟು ಅದನ್ನು ಅಮ್ಮ ಮಗಳು ಪಾತ್ರನ ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡೋಣ ಅಂತ. ನಾನು ಜೀವಿತ ನಾನು ಆಗ್ಬಿಟ್ಟು ಆ ಥರ ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು, ಅವಳು ಏನೇನು ತೀಟೆ ಮಾಡ್ತಾಳೆ ಅಂದ್ಬಿಟ್ಟು ನಾನು ಅವಳಿಗೆ ಮಾಡಿ ತೋರಿಸೋದು, ನಾನು ಯಾವ ರೀತಿ ಅವಳಿಗೆ ರೇಗ್ತೀನಿ ಅಂದ್ಬಿಟ್ಟು ಅವಳು ರೇಗಿ ನನಗೆ ತೋರಿಸೋದು. ನೋಡೋಣ, ಒಂದಿನ ಅಮ್ಮ ಅವಳಾಗಿ ಒಂದಿನ ಮಗಳು ನಾನಾದರೆ ಆ ಥರ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಎಂತ ಹಂಗೆ ನಾವು ಸೇಯಿಂಗ್ ಎಸ್ ಫಾರ್ 24 hours ಅನ್ನೋದು ಚಾಲೆಂಜ್ ಮಾಡ್ತೀವಿ. ಈ ಥರ ಎಲ್ಲ ವೀಡಿಯೋಸ್ ಇರುತ್ತೆ, ಫನ್ನಿ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಮ್ಮ ಇಬ್ಬರು ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಆ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರೋ ಆ ಚಾನಲ್ಗಿಂತ ಈ ಚಾನಲಲ್ಲಿ ನಿಮಗೆ ಫನ್ನಿಯಾಗಿ ವೀಡಿಯೋಸ್ ಇರುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಏನಾದರೂ ಹೇಳೋದಿದೆಯಾ? ಓಕೆ, ನಾನು ನಿನಗೆ ಯಾವ ಥರ ಟಾಸ್ಕ್ನ ಕೊಡಬೇಕು, ನೀನು ಯಾವ ರೀತಿ ಟಾಸ್ಕ್ನ ಅಟೆಂಡ್ ಮಾಡೋದಕ್ಕೆ ರೆಡಿ ಆಗಿದೆಯಾ ಆ್ಯಂಡ್ ಯಾವ ರೀತಿ ಕ್ಯೂರಿಯಾಸಿಟಿಯಿಂದ ಇದೆಯಾ, ಯಾವ ರೀತಿ ಟಾಸ್ಕ್ ಬೇಕು ಅಂತ ನನ್ನಿಂದ ಅಪೇಕ್ಷಿಸ್ತಿದೆಯಾ? ನನಗೆ ನೀನು ನನ್ನ ಮಾತನ್ನ 24 ಗಂಟೆ ಕೇಳೋದು. ಓಹೋ, ಆಮೇಲೆ ಮತ್ತೆ ಒಂದು ಚಾಲೆಂಜು ಏನಂದರೆ, ಒಂದು ಕಲರ್ ಪಿಕ್ ಮಾಡಿ ಆ ಕಲರ್ದು ಫುಡ್ ತಿನ್ನಬೇಕು 24 hours. ಅದೇ ಕಲರ್ದು, ಬೇರೆ ಕಲರ್ ತಿನ್ನಬಾರ್ದು. ತುಂಬ ಟಫ್ ಅನಿಸುತ್ತೆ. ನೆಕ್ಸ್ಟ್ ಆಮೇಲೆ ಚಾಲೆಂಜಿಂಗ್ ವಿಡಿಯೋಸ್ ಅಂದರೆ ಏನು, ನಾವು ಬೆಕ್ಕಳ ಜೊತೆ ಬೆಕ್ಕು ಯಾರನ್ನ ತುಂಬ ಇಷ್ಟಪಡುತ್ತೆ ಅನ್ನೋದು. ಓಕೆ, ಅದೆಲ್ಲ ರಿಯಲ್ ಆಗೇ ಇರುತ್ತೆ, ಮಾಡುವ. ನೆಕ್ಸ್ಟ್ ಬೆಕ್ಕಿಗೆ ರಿಲೇಟೆಡ್ ಆಗಿನೂ ಜಾಸ್ತಿ ವಿಡಿಯೋಸ್ ಇರುತ್ತೆ. ಐನೋ, ನಾನು ನನ್ನ ಮಗಳು ಮತ್ತು ನಾವಿಬ್ಬರು ಸಿಸ್ಟರ್ಸ್ ಅಲ್ಲ, ಅಮ್ಮ ಮಗಳು. ಓಕೆನಾ? ಎಲ್ಲರೂ ಹಂಗೆ ಕೇಳ್ತೀರಾ, ಸಿಸ್ಟರ್ಸಾ ನೀವು ಅಂತ. ಸೊ ಇಲ್ಲ, ನಾನು ಅಮ್ಮ ಅವಳ ಮಗಳು. ವಿಡಿಯೋದಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಪಾತ್ರಗಳು. ಆ್ಯಂಡ್ ನಮ್ಮ ಕ್ಯಾಟ್ನ ಎತ್ಕೊಂಬ. ಏನದು? ನಮ್ಮ ಪರ್ಷಿಯನ್ ಕ್ಯಾಟ್. ಇಲ್ಲ ಹಿಡ್ಕೊ. ಏನು ಅವನ ಹೆಸರು? ಅವನ ಹೆಸರು ಸಿಂಬಾ ಅಂತ. ಬುಜ್ಜಿ. ಅವನ್ ಬುಜ್ಜಿ ಅಂದ್ರೇನೆ ಬರೋದು, ಬುಜ್ಜಿ ಅಂದ್ರೇನೆ ಮಾತಾಡೋದು. ಬುಜ್ಜಿ ಸಿಂಬಾ ಗಿಂಬಾ ಎಂತದ್ದು ಬೇಡ. ಹಾಯ್ ಬುಜ್ಜಿ. ನೋಡ್ತಾನೆ. ಹಾಯ್ ಮಾ. ನೀನ್ ಕೆಳಗ್ ಬಿಟ್ರೆ ಮಾತಾಡ್ತಾನೆ. ನನ್ ಬುಜ್ಜಿ ಅಂದ್ರೆ ಎಲ್ಲ ಇದ್ರು ಓಡ್ ಬರ್ತಾನೆ. ಎಲ್ರು ಒಂದ್ಸತಿ ಕರೀರಿ ನೋಡ್ತಾನೆ. ಬೇಕಂದ್ರೆ ಸಹ ಹಾಗೆ ಹೇಳ್ತಾ ಇದ್ರು, ಕರೆದಿದ ತಕ್ಷಣ ಓಡ್ ಬರ್ತಾನೆ ಅಂತ. ಓಕೆ, ನನ್ನ ಹೆಸರು ಬಂದು ಜ್ಯೋತಿ ಅಂತ.
ಇವಳ ಹೆಸರು ಬಂದು ಜೀವಿತ ಅಂತ ನನ್ನ ಮಗಳು. ಇನ್ನು ಇದು ನಮ್ಮ ಪುಟಾಣಿ ಫ್ಯಾಮಿಲಿ ಮೆಂಬರ್ಸ್, ಇದ್ರ ಹೆಸರು ಬಂದು ಬುಜ್ಜಿ ಅಂತ. ಇನ್ನೊಂದು ಮಿಂಚು ಅಂತ ಇದೆ. ಮಿಂಚು ಯಾರು ಹೇಳಿ, ಗೆಸ್ ಮಾಡಿ. ನಮ್ಮ ನಾಯಿ. ಓಕೆ, ನಾವು 4 ಮೆಂಬರ್ಸ್ ಸೇರಿ ಈ ವಿಡಿಯೋದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ವ್ಲಾಗು ಯಾವ ಥರ ಇರಲಿ ಅಂದ್ಬಿಟ್ಟು ಕಮೆಂಟ್ ಮಾಡೋ ಥರ ಇದ್ದರೆ ಕಮೆಂಟ್ ಮಾಡಿ. ಐ ಅಕ್ಸೆಪ್ಟೆಡ್. ನಿಮ್ಗಳ ಚಾಲೆಂಜ್ನ ನಾವು ಆಕ್ಸೆಪ್ಟ್ ಮಾಡ್ತೀವಿ. ನೀವುಗಳೇ ನಮಗೆ ಕಂಟೆಂಟ್ ಕೊಡ್ಬೋದು, ಈ ರೀತಿ ಮಾಡಿ ಅಮ್ಮ ಮಗಳು ನಾವು ನೋಡ್ತೀವಿ ಚೆನ್ನಾಗಿರುತ್ತೆ ಅಂತ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಾವು ಅದೇ ಕಮೆಂಟ್ ಮಾಡಿರೋದಕ್ಕೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿ ನಾನು ಎಲ್ಲರಿಗೂ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ಟೆರೆಸ್ಸಿಗೆ ಬಂದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮೋಲ್ಡ್ ಹಾಕ್ಬಿಟ್ಟು ನೀರು ಹಾಕಿ ನಿಲ್ಲಿಸಿದ್ದಾರೆ. ಇದು ನನ್ನ ಫ್ರೆಂಡ್ ಮನೆ. ಇಲ್ಲಿ ಫುಲ್ಲು ಚೆನ್ನಾಗಿದೆ ನೋಡಿ, ಸ್ಕೈ ಎಷ್ಟು ಚೆನ್ನಾಗಿದೆ. ಹಂಗೆ ನಮ್ಮ ಗಿಡಗಳು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಗಿಡಗಳು. ಆದರೂ ನಂಗೆ ಇಲ್ಲಿಂದ ನೋಡೋಕ್ಕೆ ಸ್ಕೈ ನೋಡೋಕ್ಕೆ ತುಂಬ ಇಷ್ಟ. ನೋಡಿ ಅಲ್ಲಿ ಬರ್ಡ್ಸು. ಸರಿ ಬಾಯ್, ಆಮೇಲೆ ಸಿಗ್ತೀನಿ. ಸರಿ ಬನ್ನಿ, ನಮ್ಮ ಮಿಂಚುನ ತೋರಿಸ್ತೀನಿ. ಬೇರೆ ನಾಯಿ ಬಂದು ಇಲ್ಲಿ ಮಲ್ಕೊಂಡಿದೆ. ನೋಡಿ ನಮ್ಮ ಮಿಂಚು ಬಂದ ಈಗ. ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ, ದೊಡ್ಡವನಾಗ್ಬಿಟ್ಟಿದ್ದಾನೆ ಇವನು. ಮಿಂಚು 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 ಇಬ್ಬರು ನೋಡಿ ಯಾವಾಗಲೂ ಹಿಂಗೆ ಇವನು ಹೋಗ್ಬಿಟ್ಟು ಅವ್ನು ಮೂಸ್ ನೋಡೋದು, ಅದು ಇದು ಮಾಡ್ತಾನೆ. ಕಚ್ಚಾಡಲ್ಲ, ಇಬ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್. ಇವನು ಹೋಗಿ ಹೋಗಿ ಅವನಿಗೆ ಪುಷ್ ಅನ್ನೋದು. ಇವನು ಮಾತಾಡ್ಸಿದ್ರೆ ಹುಳ ಹತ್ಕೊಂಡ್ಬಿಡುತ್ತೆ ಜೀತ, ಸಾಕು. ಇವನಿಗೆ ಈಗ ಹುಳ ಇದೆ, ಇವನಿಗೆ ಹುಳ ಇಲ್ಲ. ಒಂದು ಇಲ್ಲ ಇವನ ಹತ್ರ ಹುಳ. ಫ್ರೆಶ್ ಆಗಿದ್ದಾನೆ ಬುಜ್ಜಿಮ. ಅವನ ಹತ್ರ ಹುಳ ಇದ್ದಾವೆ. ಇವನು ಸುಮ್ಮನೆ ಬೀದಿ ಎಲ್ಲ ಸುತ್ಕೊಂಡ್ಬರ್ತಾನೆ, ಅದಕ್ಕೆ ಅವನ ಹತ್ರ ಹುಳಗಳು ಜಾಸ್ತಿ. ಗುಬ್ಬ ಗುಬ್ಬ. ಇವನು ನೋಡಿ ಗುಬ್ಬಚ್ಚಿ ಗೊಬ್ಬ ಹೆಂಗಿದ್ದಾನೆ. ಇವನು ಹೆಂಗಿದ್ದಾನೆ, ಇವನ್ನ ನಾಳೆ ಸ್ನಾನ ಮಾಡಿಸ್ಬೇಕು ಬುಜ್ಜಿಮ. ಇವನ್ನ ಯುಗಾದಿ ದಿವಸ ಸ್ನಾನ ಮಾಡಿಸಿದ್ದು, ಇವನ್ನ ಸಂಡೇ ಮಾಡಿಸಿದ್ದು ಸ್ನಾನ. ಸಂಡೇ ಸಂಡೇ 1 ವಾರ ಆಯಿತು ಇವನಿಗೆ ಸ್ನಾನ ಮಾಡಿಸಿ. ವಾರಕ್ಕೊಂದಿನ ಸ್ನಾನ ಮಾಡಿಸೋದಷ್ಟೇ, ಸಣ್ಣ ಮರಿ ಅಲ್ವಾ, ಸೊ ದಿನ ಸ್ನಾನ ಮಾಡಿಸೋ. ಇಲ್ಲಿ ನೋಡಿ ಅವನ ಬೆಡ್ ಇದು, ಇವನು ಹೋಗಿ ಹೋಗಿ ಮೂಸ್ ನೋಡ್ತಾನೆ. ಬೆಡ್ ಅದು ಬುಜ್ಜಿ ಬಾಚಂಗೆ ನೋಡಿ ಹೆಂಗ್ ಕುತ್ಕೊಂಡ. ಇರೋ ತೀಟೆ ಮಾಡ್ಬೇಡ ಪಾಪ. ನೋಡು ನೋಡು, ನಿನಗ್ ಬೆಡ್ ತಂದು ಕೊಟ್ಟಿಲ್ಲ ಅಂತ ಕೋಪನ? ಅವ್ನ್ ಬೆಡ್ ಮೇಲೆ ಕೂತ್ರೆ ನಿನಗ್ ಕೋಪ ಬರುತ್ತಾ? ನೈಸ್ ರಾಜ ನೀನು, ನೈಸ್ ರಾಜ. ರಾಣಿ ರಾಣಿ ರಾಣಿ, ನೈಸ್ ರಾಣಿ, ನೈಸ್ ರಾಣಿ. ಇವರಿಬ್ರು ಹುಡ್ಗಿರೆ. ಮಾತಾಡ್ಸೋ ಅವನ್ನ. ಇಬ್ರು ಗರ್ಲ್ಸ್. ಬರ ಇಲ್ಲಿ. ಅವನು ಮೆತ್ತಗಿರುತ್ತಲ್ಲ ಮೂಸ್ ನೋಡೋದು. ಸರಿ ಬಾಯ್ ಮಿಂಚು. ನೋಡಿ ಬರೀ ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ. 2 hours later. ಸರಿ ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವ್ಲಾಗ್ಸ್ ನಲ್ಲಿ ಸಿಗ್ತೀವಿ. ಮರಿದಿರ ಕಮೆಂಟ್ ಮಾಡಿ, ಯಾವ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಯಾವ ತರ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಮಾತಾಡೋವರೆಗೂ ಇರುಮ್ಮ. ಹೇಳು. ಓಕೆ, ಬಾಯ್ ಎಲ್ರಿಗೂ. ಬಾಯ್ ಎಲ್ಲರಿಗೂ.